ಇವಿ ಬಸ್ ಆಕ್ಸಿಡೆಂಟ್ಗೆ ಕೊನೆನೇ ಇಲ್ವಾ ಅಂತ ಹೇಳಿ KR ಸರ್ಕಲ್ನಲ್ಲಿ ಮತ್ತೆ ಅದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ. ಫುಟ್ಪಾತ್ ಮೇಲೆ ನುಗ್ಗಿದೆ BMTC ಎಲೆಕ್ಟ್ರಿಕ್ ಬಸ್ಸು. ಬಸ್ ಡಿಕ್ಕಿ ಹೊಡೆದಿದೆ. ರಭಸಕ್ಕೆ ಓರ್ವ ಸಾವನ್ನಪ್ಪಿದ್ದಾನೆ. ಸಿಗ್ನಲ್ ಇದ್ದಂತಹ ಜಾಗದಲ್ಲಿಯೇ ಬಸ್ಸು ವೇಗವಾಗಿ ನುಗ್ಗಿರೋದು ಗೊತ್ತಾಗ್ತಾ ಇದೆ. ಅತಿ ವೇಗ, ಅಜಾಗರೂಕತೆಯ ಚಾಲನೆಯಿಂದಲೇ ಇಲ್ಲಿ ಆಕ್ಸಿಡೆಂಟ್ ಆಗಿರೋದು ಗೊತ್ತಾಗ್ತಾ ಇದೆ. ವ್ಯಕ್ತಿಯೊಬ್ಬ ಪ್ರಾಣ ಕಳೆದುಕೊಂಡಿರೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಇದೇ ಜಾಗದಲ್ಲಿಯೇ 2 BMTC ಬಸ್ಸುಗಳ ನಡುವೆ ಡಿಕ್ಕಿಯಾಗಿತ್ತು. 6ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಗಾಯಗೊಂಡಿದ್ರು. ಅವತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಂತಹ ಸಾರಿಗೆ ಸಚಿವರು ಇನ್ನು ಮುಂದೆ ಈ ರೀತಿಯ ಆಕ್ಸಿಡೆಂಟ್ಗಳಾಗದೇ ಇರೋ ರೀತಿಯಲ್ಲಿ, ಅವಘಡಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಡ್ತೀನಿ ಅಂತ ಹೇಳಿದರು. ಬಟ್ ಆ ಹೇಳಿಕೆಯಾಗಿಯೇ ಉಳಿದಿದೆ. ಮತ್ತೆ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಬಸ್ಸು ಆಕ್ಸಿಡೆಂಟ್ಗೀಡಾಗಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾರುತಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈ ರೀತಿಯ ಅವಘಡಗಳಿಗೆ ಕೊನೆಯೇ ಇಲ್ವಾ ಅಂಥೇಳಿ, ಇನ್ನೂ ಎಷ್ಟು ಆಕ್ಸಿಡೆಂಟ್ಗಳಾಗಬೇಕು, ಇನ್ನೂ ಎಷ್ಟು ಜನ ಸಾಯಬೇಕು, ಏನು ಮಾಡ್ತಾ ಇದೆ ಸಾರಿಗೆ ಇಲಾಖೆ ಸಚಿವರು, ಏನಿದಕ್ಕೆ ಪರಿಹಾರ ಅನ್ನೋದೇ ಇಲ್ವಾ ಮಾರುತಿ? ಪರಿಹಾರ ಖಂಡಿತ ಸಾರಿಗೆ ಸಚಿವರೇ ಕೊಡಬೇಕು. ಯಾಕಂದರೆ ದೃಶ್ಯಗಳು ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಸ್ಸು ರಸ್ತೆ ಬಿಟ್ಟು ಎಷ್ಟರ ಮಟ್ಟಿಗೆ ಡಿವೈಡರ್ ಮೇಲೆ ಹತ್ತಿದೆ ಅನ್ನೋದಕ್ಕೆ ಇಲ್ಲಿ ಕಾಣಿಸ್ತಿರುವಂಥ ದೃಶ್ಯಗಳು. ಜೊತೆಗೆ ಆಟೋದು ಪಾರ್ಟ್ ಕೂಡ ಇಲ್ಲಿ ಬಿದ್ದಿದೆ. ಅಂದರೆ ಈ ರಸ್ತೆಯಿಂದ ಇದು ಬಸ್ ಬಂದ್ಬಿಟ್ಟು ಈಗ ನಿಮ್ಮ ದೃಶ್ಯಗಳನ್ನು ನೋಡ್ಬೋದು. ಬಸ್ ಚಂದಾಪುರದ ಕಡೆಗೆ ಹೋಗ್ತಿರುವಂಥ ಬಸ್, ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಈ ಬಸ್ಸು ರೈಟ್ ಟರ್ನ್ ತಗೊಳುತ್ತೆ. ಸಿಗ್ನಲಲ್ಲಿ ರೈಟ್ ಟರ್ನ್ ತಗೊಳ್ಳುವಂಥ ಬಸ್ಗಳು ಲೆಫ್ಟ್ ತುದಿಗೆ ಬಂದು ಓವರ್ ಸ್ಪೀಡಾಗಿ ರೈಟ್, ಅಂದರೆ ಸಿಗ್ನಲ್ ಬಿಟ್ಟಿರುತ್ತೆ, ಗ್ರೀನ್ ಸಿಗ್ನಲ್ ಬಿಟ್ಟಿರುತ್ತೆ. ಹಾಗಾಗಿ ಲೆಫ್ಟಿಂದ ಬಂದು ಓವರ್ ಟರ್ನ್ ಮಾಡುವಂಥ ಸಾಹಸಕ್ಕೆ ಕೈ ಹಾಕ್ತಾರೆ. ಆ ರೀತಿ ಸಾಹಸಕ್ಕೆ ಕೈ ಹಾಕಿದಾಗ ಆಟೋ ಮುಂದೆ ಬರುತ್ತೆ. ಆಟೋನ ಅವಾಯ್ಡ್ ಮಾಡೋಕ್ಕಾಗದೆ ಆಟೋಗೆ ಗುದ್ದಿ ಆ ನಂತರ ಬಸ್ ಕಂಟ್ರೋಲ್ ತಪ್ಪಿ ಡಿವೈಡರ್ ಮೇಲೆ ಹತ್ತಿರುವಂಥದ್ದು. ಆ ಡಿವೈಡರ್ ಮೇಲೆ ಹತ್ತೋ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಎಲೆಕ್ಟ್ರಿಕ್ ಪೋಲ್ಗಳೇನಿದೆ, ಆ ಎಲೆಕ್ಟ್ರಿಕ್ ಪೋಲ್ಗಳು ಕೂಡ ಇದಾಗಿರುವಂಥದ್ದು, ಜಖಮ್ ಆಗಿರುವಂಥದ್ದು. ಆಟೋ ಕೂಡ ಪಾರ್ಟ್ಸ್ ಇಲ್ಲೇ ಬಿದ್ದಿರುವಂಥದ್ದು. ಇನ್ನು ಬಸ್ನ ಹಿಂಭಾಗಕ್ಕೆ ಕರ್ಕೊಂಡೋಗಿ ಯಾವ ರೀತಿ ಅದು ಡಿವೈಡರ್ ಮೇಲೆ ಹತ್ತಿದ್ದಾನೆ ಚಾಲಕ, ಎಷ್ಟು ನಿರ್ಲಕ್ಷ್ಯದ, ಅಂದರೆ ಎಷ್ಟು ಓವರ್ ಸ್ಪೀಡಾಗಿ ಬಂದಿದ್ದಾನೆ ಅನ್ನೋದನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಮರಗಳಿವೆ, ಆ ಮರಗಳಿಗೂ ಗುತ್ಕೊಂಡು ಕೊನೆಗೆ ಒಂದು ಎಲೆಕ್ಟ್ರಿಕ್ ಪೋಲ್ ಹೋಗಿ ಆ ಪೋಲ್ ಕೂಡ ಕಟ್ಟಾಗಿ ಕೆಳಗಡೆ ಬಿದ್ದಿರುವಂಥದ್ದು ನೋಡ್ತಿದ್ದೀರಾ. ಇಲ್ಲಿ ಮರಗಳು ಯಾವ ರೀತಿ ಕೊಂಬೆಗಳಿಗೆಲ್ಲ ಗುತ್ಕೊಂಡೋಗಿ ಬಸ್ ಗುದ್ದಿ ಬೀಳಿಸಿರುವಂಥದ್ದು. KA 51 AJ 6648 ಅನ್ನುವಂಥ ಬಸ್ ನಂಬರು. ಇದು ಬಂದು ಶಾಂತಿನಗರ ಡಿಪೋಗೆ ಸೇರುವಂತಹ ಬಸ್ಸು. ಪ್ರತಿ ಬಾರಿನೂ ಇದೇ ರೀತಿಯ ಅಪಘಾತಗಳನ್ನು EV ಬಸ್ ಚಾಲಕರೇ ಮಾಡ್ತಿದ್ದಾರೆ. ಅಂದರೆ EV ಬಸ್ ಚಾಲಕರಿಗೆ ಸರಿಯಾದ ರೀತಿಯ ಟ್ರೈನಿಂಗ್ ಇರೋದಿಲ್ಲ ಮುಖ್ಯವಾಗಿ. ಯಾಕಂದರೆ ಅವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೋತಾರೆ. ಯಾವ ಟೆಂಡರ್ನ ಪಡೆದಿರ್ತಾರೋ EV ಬಸ್ನ ಪ್ರಾಡಕ್ಟ್ ಸಪ್ಲೈ ಮಾಡುವಂಥವ್ರು, ಅವರು ಸರಿಯಾದ ರೀತಿಯಲ್ಲಿ ಅವರಿಗೆ ಟ್ರೈನ್ ಅಪ್ ಮಾಡಿರೋದಿಲ್ಲ. ರಸ್ತೆಗೆ ನೇರವಾಗಿ ಇಳಿಸ್ಬಿಡ್ತಾರೆ. ರಸ್ತೆಗೆ ಬಂದಂಥವ್ರಿಗೆ ಯಾವ್ಯಾವ ರಸ್ತೆಯಲ್ಲಿ ಯಾವ ರೀತಿ ಡ್ರೈವಿಂಗ್ ಮಾಡಬೇಕು ಅನ್ನುವಂತಹ ಬೇಸಿಕ್ ಸೆನ್ಸ್ ಇರೋದಿಲ್ಲ. ಈ ಎಲ್ಲ ಕಾರಣಗಳಿಂದ ಈ ರೀತಿ ಅಪಘಾತಗಳು ಪದೇ ಆಗ್ತಿದೆ. ಎಸ್ಪೆಷಲಿ EV ಬಸ್ಸಲ್ಲೇ ಈ ರೀತಿ ಆಗೋದಕ್ಕೆ ಕಾರಣ ಅಂದರೆ EV ಬಸ್ ಚಾಲಕರಿಗೆ ಅವ್ರಿಗೆ ಮುಂಚೆ ಯಾವ ಗಾಡಿ ಓಡಿಸಿರ್ತಾರೋ ಅದ್ರ ಬಗ್ಗೆ ಗೊತ್ತಿರಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ, ಅದನ್ನು ಚೆಕ್ ಮಾಡೋದಿಲ್ಲ. ಏನು ಗುತ್ತಿಗೆ ಪಡೆದಿರುವಂಥ ಸಂಸ್ಥೆಯವರು ಚಾಲಕ ಅಂತ ಅರ್ಥನ ಬಸ್ಗೆ ಕಳಿಸ್ತಾರೆ. ಸಂಸ್ಥೆಗೂ ಚಾಲಕನಿಗೂ ಸಂಬಂಧನೇ ಇರಲ್ಲ. ಅಂದರೆ BMTCಗೂ ಚಾಲಕನಿಗೂ ಸಂಬಂಧನೇ ಇರೋದಿಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ BMTC ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೂ ಸೇಫ್ ಇಲ್ಲ, ಮತ್ತು ರಸ್ತೆಯಲ್ಲಿ ಹೋಗೋರು ಅಮಾಯಕರು ಜೀವಕ್ಕೂ ಕೂಡ ಒಂದು ರೀತಿಯಲ್ಲಿ ಸೇಫ್ ಇಲ್ಲ ಅಂತಲೇ ಹೇಳ್ಬೋದು. ಪ್ರಮುಖ ಸಿಗ್ನಲಲ್ಲೇ ಈ ರೀತಿ ಓವರ್ ಸ್ಪೀಡ್ ಬರ್ತಾರೆ ಅಂದರೆ ಬೇರೆ ಕಡೆ ಇವ್ರನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗೆ ಡೇಂಜರಸ್ ಡ್ರೈವ್ನ EV ಬಸ್ ಡ್ರೈವರ್ ಮಾಡ್ತಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಪ್ರೇಮ್.